ಈ ಕೆಲ್ಸಕ್ಕೆ ಬಾರ್ದಿರೋ ಸೋಂಬೇರಿ ಕಾಲ್ ಮಾಡ್ತಾ ಇದ್ದಾನೆ. ಈಗ ಇವನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಮುಂದೆ ಆಗ್ಬೇಕಾಗಿರೋ ಕೆಲ್ಸದ ಬಗ್ಗೆ ಗಮನ ಕೊಡ್ಬೇಕು. ಫಸ್ಟ್ ಟೈಮ್ ಈ ವೇಸ್ಟ್ ಬಾಡಿಯಿಂದಾಗಿ ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗಿದ್ದು. ಛೇ, ಏನಾಯ್ತು ಅಂತ ಗೊತ್ತಾಗ್ತಿಲ್ವಲ್ಲ. ಕಾಲ್ ಬೇರೆ ಪಿಕ್ ಮಾಡ್ತಾ ಇಲ್ಲ. ಏನಾಗಿರ್ಬೋದು ನಿನ್ನೆ? ಈಗೇನು ಮಾಡಲಿ? ವಾಯ್ಸ್ ಮೆಸೇಜ್ ಹಾಕೋಣ. ಅಟ್ಲೀಸ್ಟ್ ನೋಡಿದ್ಮೇಲೆ ರಿಪ್ಲೈ ಮಾಡ್ಬೋದು. ಮೋನಿಕಾ, ಎಲ್ಲಿದ್ದೀರಾ? ಹೇಗಿದ್ದೀರಾ? ಏನಾಯಿತು? ರಾತ್ರಿ ಏನಾಯಿತು ಅಂತ ಗೊತ್ತಿಲ್ಲ. ಬೆಳಗ್ಗೆ ಕಣ್ಬಿಟ್ಟು ನೋಡಿದರೆ ನಾನು ಮನೇಲಿದ್ದೀನಿ. ಪೊಲೀಸವ್ರು ಮನೆಗೆ ಬಿಟ್ಟೋದ್ರು ಅಂತ ನಮ್ಮ ಅತ್ತೆ ಹೇಳಿದ್ರು. ನಿಮಗೆ ಏನಾಯಿತು ಅಂತ ಟೆನ್ಷನ್ ಆಗ್ತಿದೆ. ನಿಮಗೆ ಕಾಲ್ ಮಾಡ್ತಿದ್ದೀನಿ, ಕಾಲ್ ರಿಸೀವ್ ಮಾಡ್ತಿಲ್ಲ. ಪ್ಲೀಸ್ ಮೆಸೇಜ್ ನೋಡಿದ ತಕ್ಷಣ ರಿಪ್ಲೈ ಮಾಡಿ. ನಿಮ್ಗೇನಾಗಿದೆಯೋ ಅನ್ನೋ ಟೆನ್ಷನ್ ನನಗೆ. ಕಾಯ್ತಾ ಇರ್ತೀನಿ. ಮೋನಿಕಾ, ಎಲ್ಲಿದ್ದೀರಾ? ಹೇಗಿದ್ದೀರಾ? ಏನಾಯಿತು? ಮೋನಿಕಾ ಆನ್ಲೈನ್ ಬಂದ್ಲು. ಮೆಸೇಜ್ ನೋಡಿದ ತಕ್ಷಣ ರಿಪ್ಲೈ ಮಾಡಿ. ನಿಮ್ಗೇನಾಗಿದೆಯೋ ಅನ್ನೋ ಟೆನ್ಷನ್ ನನಗೆ. ರಿಪ್ಲೈಯಾ? ನಿನಗೆ ಯಾವ ರಿಪ್ಲೈನೂ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಕ್ಕೆ, ನನ್ನ ಪ್ಲ್ಯಾನ್ ಫ್ಲಾಪ್ ಮಾಡಿಸಿದ್ದಕ್ಕೆ ನಿನಗೆ ಟೆನ್ಷನ್ ಆಗಲೇಬೇಕು. ಅಯ್ಯೋ, ಮೋನಿಕಾ ಆನ್ಲೈನ್ ಬಂದು ಮೆಸೇಜ್ ರೀಡ್ ಮಾಡಿ ರೀಪ್ಲೈ ಮಾಡದೆ ಹೋಗ್ಬಿಟ್ಲಲ್ಲ. ನಾನೇನು ಮಾಡಿರ್ಬೋದು? ಆದರೆ ಏನಾಯಿತು ಅಂತ ಹೇಗೆ ತಿಳ್ಕೊಳ್ಳಿ? ಒಂದು ಗೊತ್ತಾಗ್ತಿಲ್ವಲ್ಲ. ಅದೇ ರಾತ್ರಿ ಕುಡಿದ ಜ್ಞಾನದಲ್ಲಿ ಏನೋ ಮಾಡಿದೆ. ಇಲ್ಲ, ನಾನು ಹಾಗೆಲ್ಲ ಏನೂ ಮಾಡಿರಲ್ಲ. ಕಾವೇರಿ ಏನಾದರೂ ಪೊಲೀಸರ ಮುಖಾಂತರ ಮೋನಿಕಂಗೆ ವಾರ್ನಿಂಗ್ ಕೊಡಿಸಿರ್ಬೋದಾ? ಏನಾಯ್ತು ಅಂತ ಗೊತ್ತಾಗ್ತಿಲ್ವಲ್ಲ. ಎಲ್ಲದಕ್ಕೂ ನನ್ನ ಹೆಂಡತಿ ಪೂರ್ಣಿನ ಕಾರಣ. ಅವಳಿಂದನೇ ಇಷ್ಟೆಲ್ಲ ಆಗಿತ್ತು. ಛೇ, ದತ್ತ, ಬಾ ಕೂತ್ಕೋ. ಏನು ರಾಮ್, ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ? ವಿಷಯ ಇದೆ, ಅದಕ್ಕೆ ಬರಕ್ಕೆ ಹೇಳಿದೆ. ಏನು ವಿಷಯ? ಏನು ಹೇಳಬೇಕು, ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ದತ್ತ. ಏನಾಯಿತು? ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ? ಏನಾಯಿತು ಅಂತ ಹೇಳು. ಏನಾಯಿತು ಅಂದರೆ, ಕಾವೇರಿಗೆ ಆಕ್ಸಿಡೆಂಟ್ ಮಾಡಿರೋ ರೌಡಿಗಳು ಸಿಗಾಕೊಂಡ್ರು. ಅವ್ರ ಕೈಯಲ್ಲಿ ಕೆಲಸ ಮಾಡಿಸಿದ್ದು ಬೇರೆ ಯಾರು ಅಲ್ಲ ಸರ್, ನಿಮ್ಮ ಅಳಿಯ ಪ್ರಬಲ. ಹಾಗಾದ್ರೆ ಇವ್ನ ಹೇಳ್ಕೊಂಡೋಗಿ. ಏಯ್, ನಿಮ್ಗೆ ಆಕ್ಸಿಡೆಂಟ್ ಮಾಡ್ಸೋಕೆ ಹೇಳಿರೋರು ಇವರೇ ತಾನೇ? ಸರ್, ನಮಗೆ ಆಕ್ಸಿಡೆಂಟ್ ಮಾಡಕ್ಕೆ ಹೇಳಿದ್ದು ಪ್ರಬಲ ಅನ್ನೋದು ನಿಜ, ಆದರೆ ಇವರಲ್ಲ ಸರ್. ಇಷ್ಟೆಲ್ಲ ಆಯ್ತಾ? ಯಾಕೋ ನನಗೆ ಫೋನ್ ಮಾಡಲಿಲ್ಲ? ಫೋನ್ ಮಾಡಿದರೆ ಆಗಲೇ ಬರ್ತಿದ್ದೆ. ಆ ಸಿಚುವೇಶನಲ್ಲಿ ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಫೋನ್ ಮಾಡಲಿಲ್ಲ. ಪ್ರಬಲದಿಂದ ಆಕ್ಸಿಡೆಂಟ್ ಆಗಿದೆ, ಮನೆಯವರಿಂದ ಕಾವೇರಿ ಜೀವಕ್ಕೆ ಅಪಾಯ ಇದೆ ಅಂತ ನೀನು ಅನುಮಾನ ಪಡ್ತಿದ್ದೀಯಾ? ಹೊರಗಡೆಯವರಿಂದನೂ ಆಗಿರಬಹುದಲ್ಲ? ಇಲ್ಲ ದತ್ತ, ಈ ಆಕ್ಸಿಡೆಂಟ್ ಮನೆಯವರಿಂದಾನೇ ಆಗಿರಬೇಕು ಅಂತ ನನಗನ್ಸುತ್ತೆ. ಅದರಲ್ಲೂ ಈ ಪ್ರಬಲನೇ ಆಕ್ಸಿಡೆಂಟ್ ಮಾಡಿಸಿ ಏನೋ ಪ್ಲಾನ್ ಮಾಡಿ ಬುದ್ಧಿವಂತಿಕೆಯಿಂದ ಎಸ್ಕೇಪ್ ಆಗಿದ್ದಾನೆ ಅಂತ ನನಗನ್ನಿಸ್ತಾ ಇದೆ. ಆದರೆ ಏನು ಮಾಡಲಿ, ಸಾಕ್ಷಿ ಆಧಾರ ಇಲ್ಲದೆ ನನಗೇನು ಮಾಡೋಕ್ಕಾಗ್ತಿಲ್ಲ. ಪದ್ಮ ಅವ್ರ ಮಗಳ ಜೀವಕ್ಕೆ ಅಪಾಯ ಅಂತ ಗೊತ್ತಾದ ತಕ್ಷಣ ಅವರೆಷ್ಟು ಸಂಕಟಪಟ್ಟರು ಗೊತ್ತಾ? ಅವರು ಆಡಿ ಹೋದಂಥ ಮಾತುಗಳು ನನಗೆ ತುಂಬಾ ಡಿಸ್ಟರ್ಬ್ ಮಾಡ್ತು. ಕಾವೇರಿಗೇನಾದರೂ ಆದರೆ ಅದಕ್ಕೆ ಕಾರಣ ನಾನೇ ಅಂತ ಹೇಳಿ ಹೋದ್ರು. ಹಾಗಾಗಬಾರ್ದು ಅಲ್ವಾ? ಮತ್ತೆ ಏನು ಮಾಡಬೇಕು ಅಂತಿದೀಯ ರಾಮ್? ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅದನ್ನೇ ಯೋಚಿಸ್ತಾ ಇದ್ದೀನಿ. ಯೋಚನೆ ಮಾಡೋಕ್ಕೇನೋ ಇದೆ. ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ಮೊದಲು ಕಂಡು ಹಿಡಿಯೋದಕ್ಕೆ ಏನೇನು ಬೇಕೋ ಅದನ್ನು ಮಾಡು.
ಅದು ಮುಖ್ಯ ಅಲ್ಲ ದತ್ತ. ಕಾವೇರಿಗೆ ರಕ್ಷಣೆ ಕೊಡೋದು ಮುಖ್ಯ. ಅದಕ್ಕೆ ಸೆಕ್ಯೂರಿಟಿ ಜಾಸ್ತಿ ಮಾಡಿದ್ರಾಯ್ತು. ಹಿಂದೆ ನನಗೂ ಹೆಚ್ಚು ಸೆಕ್ಯೂರಿಟಿ ಇತ್ತು. ಆದ್ರೆ ಏನಾಯ್ತು? ನನ್ನ ಜೀವ ಅಪಾಯದ ಬಾಯಿಗೆ ಸಿಕ್ಕಾಕೊಳ್ಳಿಲ್ವಾ? ಹೇಗೋ ನಾನು ಬದುಕೊಳ್ದೆ. ಆದ್ರೆ ಇವತ್ತಿಗೂ ಆ ವಿಚಾರವಾಗಿ ನಾನು ಕಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಕಾರಣ ನಿನಗೂ ಗೊತ್ತಲ್ವಾ? ಈಗ ಈ ವಿಚಾರದಲ್ಲಿ ಏನು ಮಾಡಬೇಕು ಅಂತಿದ್ಯಾ ಅದನ್ನು ಹೇಳು. ನಾವು ಹೇಳದೆ ಮುಚ್ಚಿಟ್ಟಿರೋ ವಿಲ್ನ 4ನೇ ಷರತ್ತನ್ನ ಹೇಳೋ ಸಮಯ ಬಂದಿದೆ. ಹೇ ರಾಮ್, ಏನೋ ಹೇಳ್ತಿದ್ಯಾ? ಈ ಸಮಯದಲ್ಲಿ ಇದೆಲ್ಲ ಬೇಕಾ? ಈ ಸಮಯದಲ್ಲೇ ದತ್ತ ಅದು ಬೇಕಾಗಿರೋದು. ಅದರಿಂದ ಕಾವೇರಿಗೆ ದೊಡ್ಡ ಭದ್ರತೆ ಸಿಗುತ್ತೆ. ಅದು ಕಾವೇರಿಗೆ ಅಪಾಯ ಮಾಡೋರ ವಿರುದ್ಧ, ಅವರು ಮನೆಯವರಾಗ್ಲಿ ಹೊರಗಿನವರಾಗ್ಲಿ, ಅವರ ವಿರುದ್ಧ ಹೋರಾಡಕ್ಕೆ ಶಕ್ತಿ ತುಂಬುತ್ತೆ. ಅದನ್ನ ಈಗಲೇ ಬಹಿರಂಗಪಡಿಸೋದಕ್ಕೆ ಇದು ಸರಿಯಾದ ಸಮಯ. ರಾಮ್, ಇದರಿಂದ ನಿಮ್ಮ ಮನೆಯವರು ನಿನ್ನ ವಿರುದ್ಧ ಆಗ್ತಾರೆ. ಮನೆ ತುಂಬ ಜಗಳ ಆಗುತ್ತೆ. ಮನೆ ರಣರಂಗ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡೋ. ಇದೆಲ್ಲ ಈಗ ಬೇಕಾ? ಏನಾದರೂ ಆಗ್ಲಿ ದತ್ತ, ನನಗದ್ರ ಬಗ್ಗೆ ಚಿಂತೆ ಇಲ್ಲ. ನನ್ನ ಸಂಕಲ್ಪಕ್ಕೋಸ್ಕರ ಹೆಂಡತಿ ವೇಷ ಹಾಕೊಂಡು ಬಂದತ್ತ ಕಾವೇರಿಗೆ ನನ್ನಿಂದ ಸಿಗೋ ಉಡುಗೊರೆ ಸಾವಾಗಬಾರ್ದು. ಸಾವಿನ ದವಡೆಯಲ್ಲಿ ಅದರ ಅಂಚಲ್ಲಿರೋದು ನಾನು. ಸಾವು ಬಂದ್ರೆ ನನಗೆ ಬರಬೇಕು, ಕಾವೇರಿಗಲ್ಲ. ಸಾವಿನ ಸುತ್ತ ರಕ್ಷಣಾ ಕವಚನ ಈಗ ಸೃಷ್ಟಿ ಮಾಡಲೇಬೇಕು. ಯಾರಿಂದನೂ ಸಹ ಕಾವೇರಿ ಜೀವಕ್ಕೆ ಅಪಾಯ ಆಗಬಾರ್ದು. ಆ ರೀತಿ ಮಾಡಬೇಕು. ಕಾವೇರಿಗೆ ಯಾವುದೇ ತೊಂದರೆ ಆಗದ ಹಾಗೆ ನಾನು ನೋಡ್ಕೋತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಅದನ್ನು ಉಳಿಸ್ಕೋಬೇಕು ದತ್ತ. ಹಿಂದೆ ಅವಳ ತಂದೆನ ಉಳಿಸ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ರಾಜೇಶ್ ನನಗೋಸ್ಕರ ಪ್ರಾಣನೇ ಕೊಟ್ಟ. ಈಗ ಮತ್ತೆ ಅವನ ಫ್ಯಾಮಿಲಿಯಿಂದ ನನಗೋಸ್ಕರ ಇನ್ನೊಬ್ರು ಸಾಯ್ಬೇಕಾ? ಹಾಗಾಗ್ಬಾರ್ದು ದತ್ತ. ನೀನ್ ನಾಳೆನೆ ಲಾಯರ್ನ ಕರೆಸಿ ಆ 4ನೇ ಷರತ್ತನ್ನ ಓದೋದಕ್ಕೆ ಹೇಳು. ಸರಿ. ಹಾಗೆ ನಿನ್ನಿಂದ ಇನ್ನೊಂದು ಸಹಾಯ ಆಗಬೇಕು ದತ್ತ. ಏನು ಮಾಡಬೇಕು? ನಾವು ರಾಜೇಶ್ನ ಕಳ್ಕೊಂಡಾಗ ಮಾಡದೆ ಬಿಟ್ಟಿರೋಂಥ ಕೆಲಸನ ಈಗ